ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ಏನಂದರೆ, ಸೆನ್ಸೆಕ್ಸ್ 105 ಪಾಯಿಂಟ್ಸ್ ಡೌನ್ ಆಗಿ 80,004 ಕ್ಲೋಸ್ ಆಗಿದೆ. ನಿಫ್ಟಿ 27 ಪಾಯಿಂಟ್ಸ್ ಡೌನ್ ಆಗಿ 24,194 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 16 ಪಾಯಿಂಟ್ಸ್ ಡೌನ್ ಆಗಿ 52,191 ಕ್ಲೋಸ್ ಆಗಿದೆ. ಮಾರ್ಕೆಟ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮಗೆ ಯಾವುದೇ ಥರ ಕ್ವಶನ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆದರೂ, ಪರ್ಸನಲ್ ಫಿನಾನ್ಸ್ ರಿಲೇಟೆಡ್ ಆದರೂ, ಯಾವ ಕ್ವಶನ್ಸ್ ಆದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಿಂಪಲ್ ಆನ್ಸರ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲೇ ರಿಪ್ಲೈ ಮಾಡ್ತೀನಿ. ಅಥವಾ ತುಂಬ ಎಕ್ಸ್ಪ್ಲನೇಷನ್ ಬೇಕು ಅನಿಸಿದ್ರೆ ವೀಕೆಂಡಲ್ಲಿ Q&A ಸೆಷನಲ್ಲಿ ಕಂಪ್ಲೀಟಾಗಿ ಮಾತಾಡ್ಕೊಳ್ಳೋಣ. ಇವತ್ತು ಮಾರ್ಕೆಟ್ ನೋಡಿದ್ರಾ, ಸ್ವಲ್ಪ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಲಾಸ್ಟ್ 2 ಡೇಸಿಂದ ಮಾರ್ಕೆಟ್ ತುಂಬಾ ಪಾಸಿಟಿವ್ ಆಗಿ ಕ್ಲೋಸ್ ಆಗಿತ್ತು. ಆದರೆ ಆ ಸ್ಟ್ರೀಕ್ನ ಬ್ರೇಕ್ ಮಾಡಿ ಇವತ್ತು ಸ್ವಲ್ಪ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಮತ್ತು ಇವತ್ತು ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಈ 3 ಇಂಡಿಸಿಸ್ ಸ್ವಲ್ಪ ನೆಗೆಟಿವ್ ಪಾಯಿಂಟ್ಸ್ನ ಕಾಂಟ್ರಿಬ್ಯೂಟ್ ಮಾಡಿದೆ. ಮತ್ತು ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ನೋಡಿಕೊಂಡ್ರೆ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಸ್ಮಾಲ್ ಕ್ಯಾಪ್ ಆದರೆ 0.82% ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಅದರಿಂದನೇ ನಮ್ಮ ಪೋರ್ಟ್ಫೋಲಿಯೋಸ್ ಎಲ್ಲ ಅಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿಲ್ಲ ಇವತ್ತು. ಇವಾಗ ಸೆಕ್ಟರ್ ವೈಸ್ ನೋಡಿಕೊಂಡ್ರೆ ಎಲ್ಲ ಸೆಕ್ಟರ್ ಇನ್ಲೈನ್ ಪಾಸಿಟಿವ್ ಆರ್ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಆದರೆ ಆಟೋ ಸೆಕ್ಟರ್ ನೋಡಿದ್ರಾ, ಎಬೋವ್ 1% ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಯಾಕಂದರೆ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರಿಂದ ಈ ಥರ ನೆಗೆಟಿವಲ್ಲಿ ಕ್ಲೋಸ್ ಆಗಿರೋದು. ಅದಾದಮೇಲೆ IT ಸೆಕ್ಟರ್ ನೋಡಿದ್ರಾ, ಇವತ್ತು ಎಬೋವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ರೀಸೆಂಟ್ ಟೈಮಲ್ಲಿ IT ಸೆಕ್ಟರ್ ಮಾತ್ರನೇ ಇಷ್ಟು ಪಾಸಿಟಿವ್ ಆಗಿ ಕ್ಲೋಸ್ ಆಗ್ತಾ ಇರೋದು. ಪ್ರತಿದಿನ ಪಾಸಿಟಿವ್ ಆಗಿ ಮೂವ್ ಆಗ್ತಿದೆ. ಯಾವಾಗಿಂದ ಅಂದರೆ ಫೆಡ್ ಚೇರ್ಮನ್ ಅವರು ಯಾವಾಗ ಫಸ್ಟ್ ರೇಟ್ ಕಟ್ ಮಾಡಿದ್ರೋ ಅವಾಗಿಂದನೂ IT ಸೆಕ್ಟರ್ ಪಾಸಿಟಿವ್ ಆಗೇ ಇದ್ದಾವೆ. ಅದ್ರ ಜೊತೆಗೆ ರಿಸಲ್ಟ್ಸ್ ಕೂಡ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಕ್ಕೇ ಇಷ್ಟು ಪಾಸಿಟಿವ್ ಆಗಿರೋದು. ಈ 3 ಮಂತ್ಸಲ್ಲೇ ಆದರೆ ನಿಯರ್ಲಿ 6%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇನ್ನು ಮಿಕ್ಕಿರೋ ಸೆಕ್ಟರ್ಸ್ ಎಲ್ಲ ನೋಡ್ಕೊಳ್ಳಿ, ಲಾಸ್ಟ್ 1 ಮಂತಿಂದ 2 ಮಂತ್ಸಿಂದ ತುಂಬಾ ಕರೆಕ್ಟ್ ಆಗ್ತಾ ಬಂದಿದೆ. ಮಾರ್ಕೆಟ್ ಕರೆಕ್ಷನ್ ಟೈಮಲ್ಲೂ IT ಸೆಕ್ಟರ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಆದರೆ ಮಿಕ್ಕಿರೋ ಸೆಕ್ಟರ್ಸ್ ಎಲ್ಲ 8 to 10% ಕರೆಕ್ಟ್ ಆಗ್ತಾ ಬಂದಿದೆ. ಈ IT ಸೆಕ್ಟರ್ ಆದರೆ ಲಾಸ್ಟ್ 6 ಮಂತ್ಸಲ್ಲಿ 30% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದ್ರ ಜೊತೆಗೆ ಕಮ್ಮಿಂಗ್ ಟೈಮಲ್ಲೂ ಇನ್ನೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಯಾಕಂದರೆ US ಅಲ್ಲಿ IT ಸೆಗ್ಮೆಂಟಲ್ಲಿ ತುಂಬ ಪಾಸಿಟಿವಿಟಿ ಕಾಣ್ತಾ ಇದೆ. ಅದ್ರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ಪ್ರೆಸಿಡೆಂಟ್ ಆಗಿದ್ದಾರಲ್ಲ, ಅದ್ರ ಜೊತೆಗೆ ಮಾರ್ಕೆಟ್ ಸಹ ತುಂಬ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ IT ಸೆಕ್ಟರ್ ಪಾಸಿಟಿವಿಟಿಗೆ. ಅದಕ್ಕೋಸ್ಕರ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ನೆಕ್ಸ್ಟ್ ಇವಾಗ ಗ್ಲೋಬಲ್ ಮಾರ್ಕೆಟ್ಸ್ ಬಗ್ಗೆ ನೋಡಿಕೊಂಡ್ರೆ, US ಮಾರ್ಕೆಟ್ಸ್ ಬಗ್ಗೆ ನೋಡಿಕೊಂಡ್ರೆ ನಿನ್ನೆ ಕೂಡ US ಮಾರ್ಕೆಟ್ ಪಾಸಿಟಿವಲ್ಲೇ ಕ್ಲೋಸ್ ಆಗಿದೆ. ಜೊತೆಗೆ ರೀಸೆಂಟ್ ಟೈಮಲ್ಲಿ ನೋಡ್ತಾ ಇದ್ದೀರಾ, US ಮಾರ್ಕೆಟ್ಸ್ ತುಂಬಾ ಪಾಸಿಟಿವ್ ಆಗಿ ಕ್ಲೋಸ್ ಆಗ್ತಾ ಇದ್ದಾವೆ. ಯಾಕಂದರೆ ಎಲೆಕ್ಷನ್ ಆದಮೇಲೆ ಡೊನಾಲ್ಡ್ ಟ್ರಂಪ್ ಅವರು ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆದರೂ ಅವಾಗಿಂದನೂ ಮಾರ್ಕೆಟ್ಸ್ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಯಾಕಂದರೆ ಅದ್ರ ಜೊತೆಗೆ ಈ ಡೊನಾಲ್ಡ್ ಟ್ರಂಪ್ ಅವರು ಮಾಡೋ ಸ್ಟೇಟ್ಮೆಂಟ್ಸ್ ಯಾವ ಥರ ಇರುತ್ತೆ ಹೇಳಿ, ಮಾರ್ಕೆಟ್ಸ್ಗೆ ತುಂಬಾ ಬೂಸ್ಟ್ ಕೊಡುತ್ತೆ. ಅದ್ರ ಜೊತೆಗೆ ಅವ್ರು ತಗೊತಾ ಇರೋ ಪಾಲಿಸಿ ಡಿಸಿಷನ್ಸ್ ಆಗಲಿ, ಹೊಸ ಎಕನಾಮಿಕ್ ಡಿಸಿಷನ್ಸ್ ಆಗಲಿ, ಮಾರ್ಕೆಟ್ಸ್ ಆ ಡಿಸಿಷನ್ಸ್ನೆಲ್ಲ ತುಂಬಾ ಪಾಸಿಟಿವ್ ಆಗಿ ತಗೊತಾ ಇದೆ. ಅದಕ್ಕೋಸ್ಕರನೇ US ಮಾರ್ಕೆಟ್ಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ಒಂದ್ಸಲ ನೋಡಿಕೊಂಡ್ರೆ ಪ್ರಪಂಚದ ಮಾರ್ಕೆಟ್ಸ್ ಎಲ್ಲ ತುಂಬಾ ಕರೆಕ್ಟ್ ಆಗಿದ್ದಾವೆ. ಆದರೆ US ಮಾರ್ಕೆಟ್ ಮಾತ್ರ ಆಲ್ ಟೈಮ್ ಹೈಯಲ್ಲೇ ಇದೆ. ರೀಸೆಂಟಾಗಿ 2-3 ಮಂತ್ಸಲ್ಲಿ ವರ್ಲ್ಡ್ ಮಾರ್ಕೆಟ್ ನೋಡಿಕೊಂಡ್ರೆ ಪ್ರತಿ ಮಾರ್ಕೆಟ್ಸೂ ನಿಯರ್ಲಿ 8 to 10% ಪ್ರತಿ ಮಾರ್ಕೆಟು ಕರೆಕ್ಟ್ ಆಗಿದೆ. ಆದರೆ US ಮಾರ್ಕೆಟ್ ಮಾತ್ರನೇ ಇವಾಗೂ ಆಲ್ ಟೈಮ್ ಹೈಯಲ್ಲೇ ಇರೋದು. ಲಾಸ್ಟ್ 1 ಮಂತಲ್ಲಿ ನೋಡಿಕೊಂಡ್ರು ನಿಯರ್ಲಿ 3-4% ಪಾಸಿಟಿವಲ್ಲೇ ಇದ್ದಾವೆ. ಅದ್ರ ಜೊತೆಗೆ ಲಾಸ್ಟ್ 1 ಇಯರಲ್ಲಿ ನೋಡಿಕೊಂಡ್ರು US ಮಾರ್ಕೆಟಲ್ಲಿ ಪ್ರತಿ ಇಂಡಿಸಿಸ್ ಎಬೋ 30% ಪಾಸಿಟಿವ್ ಆಗಿದ್ದಾವೆ. ಅದಕ್ಕೋಸ್ಕರನೇ US ಮಾರ್ಕೆಟ್ ಆಲ್ ಟೈಮ್ ಹೈಯಲ್ಲಿ ಇರೋದು ಅಂತ ಅಂದಿದ್ದು. ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಎಲೆಕ್ಷನಲ್ಲಿ ವಿನ್ ಆಗಿದ್ದಾರೆ. ಆದರೆ ಇನ್ನೂ ಪವರ್ಗೆ ಬಂದಿಲ್ಲ. ಇವ್ರು ಪವರ್ಗೆ ಯಾವಾಗ ಬರ್ತಾರೆ ಅಂದರೆ ಜನವರಿಗೆ ಬರ್ತಾರೆ. ಇವಾಗ ಇನ್ನೂ ಪವರ್ಗೆ ಬಂದಿಲ್ದಿದ್ದಾಗೆ ಈ ಥರ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇರೋದಕ್ಕೆ ಮಾರ್ಕೆಟ್ಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದ್ದಾವೆ. ಆದರೆ ಯಾವಾಗ ಪವರ್ಗೆ ಬರ್ತಾರೋ ಅವಾಗ ಮಾರ್ಕೆಟ್ಸ್ ಇನ್ನೂ ಎಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ ಅಂತ ನೋಡಬೇಕು. ಇವತ್ತು ನೋಡಿಕೊಂಡ್ರೆ ಡೊನಾಲ್ಡ್ ಟ್ರಂಪ್ ಅವರು ಒಂದು ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಟ್ಯಾಕ್ಸಸ್ ಮೇಲೆ. ಚೈನಾಗಾದರೆ 10% ಟ್ಯಾಕ್ಸಸ್ನ ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಾದಮೇಲೆ ಮೆಕ್ಸಿಕೋಗೆ ಮತ್ತು ಕ್ಯಾನಡಾಗಾದರೆ 25% ಟ್ಯಾಕ್ಸಸ್ನ ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಸ್ಟೇಟ್ಮೆಂಟಿಂದ ಇವತ್ತು ಚೈನೀಸ್ ಮಾರ್ಕೆಟ್ ಕೂಡ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಯಾಕಂದರೆ ಚೈನಾ ಒಂದು ಎಕ್ಸ್ಪೋರ್ಟ್ ಡ್ರಿವನ್ ಕಂಟ್ರಿ, ಅದಕ್ಕೋಸ್ಕರ ತುಂಬಾ ಎಫೆಕ್ಟ್ ಆಗುತ್ತೆ ಅವ್ರ ಮೇಲೆ. ಮಿಡಲ್ ಈಸ್ಟರ್ನ್ ಕಂಟ್ರೀಸಲ್ಲಿ ನೋಡಿಕೊಂಡ್ರೆ ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಅವರು ಲಿಬನಾನ್ಗೆ, ಹೆಜ್ಬುಲ್ಲಾಗೆ ಸೀಸ್-ಫೈರ್ ಅಪ್ರೂವ್ ಮಾಡಿದ್ದಾರೆ. ಅದರಿಂದ ಕ್ರೂಡ್ ಪ್ರೈಸಸ್ ನಿಯರ್ಲಿ 3%ವರೆಗೂ ಫಾಲ್ ಆಗಿತ್ತು. ನೆಕ್ಸ್ಟ್ ಇವಾಗ FIDI ಡೇಟಾ ನೋಡಿಕೊಂಡ್ರೆ ಕ್ಯಾಶ್ ಮಾರ್ಕೆಟಲ್ಲಿ ನಿನ್ನೆ ಆದರೆ FIIs
ನಿಯರ್ಲಿ 10,000 ಕೋಟಿವರೆಗೂ ಬೈ ಮಾಡಿದ್ದಾರೆ. ಅಂದರೆ ಲಾಸ್ಟ್ 36 ಡೇಸಲ್ಲಿ ಫಸ್ಟ್ ಟೈಮ್ ಬೈ ಸೈಡಿಗೆ ಬಂದಿದ್ದಾರೆ. ನಿನ್ನೆ ಬೈ ಸೈಡ್ ಏನಕ್ಕೆ ಬಂದಿದ್ದಾರೆ ಅಂದರೆ, ನಿನ್ನೆ ವಿಡಿಯೋದಲ್ಲೇ ಒಂದು ಸಲ ಹೇಳಿದ್ದೆ, MSCI ಗ್ಲೋಬಲ್ ಇಂಡೆಕ್ಸ್ ಡೇಟಾ ಒಳಗಡೆ ನಮ್ಮ ಇಂಡಿಯನ್ ಸ್ಟಾಕ್ಸ್ನ ಆ್ಯಡ್ ಮಾಡ್ತಾ ಇದ್ದಾರೆ, ಅದರಿಂದ ಇನ್ಫ್ಲೋಸ್ ಬಂದಿದ್ದಾವೆ ಅಂತ ಅಪ್ಡೇಟ್ ಮಾಡಿದ್ದೆ. ಅದಕ್ಕೋಸ್ಕರ ನಿನ್ನೆ FIS ಬೈ ಸೈಡಲ್ಲಿ ಇದ್ದಾರೆ ಅಂತ ಕಾಣಿಸುತ್ತೆ. ನೋಡಬೇಕು ಇವತ್ತು ಯಾವ ಥರ ಇರ್ತಾರೆ ಅಂತ. ಇವತ್ತೇನಾದರೂ ಬೈ ಸೈಡಲ್ಲೇ ಇದ್ದರೆ ಅದು ಒಂದು ಕನ್ಫರ್ಮೇಷನ್ ಆಗುತ್ತೆ. FIS ಇವತ್ತು ಬೈ ಸೈಡಿಗೆ ಬಂದಿದ್ದಾರೆ ಅಂತ ಕನ್ಫರ್ಮೇಷನ್ ಆಗುತ್ತೆ. ಅದಕ್ಕೆ ನೋಡೋಣ ಇವತ್ತು FIS ಬೈ ಸೈಡಲ್ಲಿದ್ದಾರಾ ಅಥವಾ ಸೆಲ್ ಸೈಡಲ್ಲಿ ಇರ್ತಾರಾ ಅಂತ. ಇವಾಗ ಈ ರೆಕಾರ್ಡಿಂಗ್ ಟೈಮಲ್ಲಿ ಇನ್ನೂ FIDI ಡೇಟಾ ಅಪ್ಡೇಟ್ ಆಗಿರಲಿಲ್ಲ. ಅಪ್ಡೇಟ್ ಆಗ್ತಿದ್ದಂಗೆ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತೀನಿ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ಮಾರ್ಕೆಟ್ ಕೀ ಅಪ್ಡೇಟ್ಸ್. ಅದಾನಿ ಗ್ರೂಪ್ ಬಗ್ಗೆ ಹೊಸ ಅಪ್ಡೇಟ್ಸ್ ಬಂದಿದ್ದಾವೆ. ಇದನ್ನು ಒಂದೊಂದಾಗಿ ತಿಳ್ಕೊಳ್ಳೋಣ. ನಿನ್ನೆ ವಿಡಿಯೋದಲ್ಲೇ ಮಾತಾಡ್ಕೊಂಡಿದ್ವಿ. ಈ ಟೋಟಲ್ ಎನರ್ಜಿ ಅವರು ಅದಾನಿ ಗ್ರೂಪ್ ಒಳಗಡೆ ಯಾವುದೇ ಥರ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡಲ್ಲ ಅಂತ ಸ್ಟೇಟ್ಮೆಂಟ್ ಮಾಡಿದರು. ಮತ್ತು ಈ ಅದಾನಿ ಎನರ್ಜಿ ಒಳಗಡೆ ಈ ಟೋಟಲ್ ಎನರ್ಜೀಸ್ ಅವರು 20% ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ನಿನ್ನೆ GQG ಪಾರ್ಟ್ನರ್ಸ್ ಕೂಡ ಅದಾನಿ ಗ್ರೂಪ್ ಮೇಲಿರೋ ಕನ್ವಿಕ್ಷನ್ನ ಶೇರ್ ಮಾಡಿದರು. ಮತ್ತು ಇವತ್ತು ಹೊಸದಾಗಿ ಅಪ್ಡೇಟ್ ಏನು ಬಂದಿದೆ ಅಂದರೆ, ಫಸ್ಟ್ ಇವಾಗ US ಅವರು ಅಲಿಗೇಷನ್ ಏನು ಮಾಡಿದ್ರು ಹೇಳಿ ಅದಾನಿ ಗ್ರೂಪ್ ಮೇಲೆ. ಈ ಅದಾನಿ ಗ್ರೂಪ್ ಅವರು ಒಂದು ಪವರ್ ಪ್ರಾಜೆಕ್ಟ್ಗೋಸ್ಕರ $265 ಮಿಲಿಯನ್ ಲಂಚ ಕೊಟ್ಟಿದ್ರು ಇಂಡಿಯನ್ ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ಅಂತ ಅಪ್ಡೇಟ್ ಮಾಡಿದರು. ಮತ್ತು ಇವಾಗ ಅದಕ್ಕೋಸ್ಕರ ಇಂಡಿಯಾದಲ್ಲಿ ಎಷ್ಟು ಸ್ಟೇಟ್ಸ್ ಜೊತೆ ಇವರು ಪವರ್ ಪರ್ಚೇಸ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ ನೋಡಿಕೊಂಡ್ರೆ, ಮೇಯ್ನಾಗಿ 6 ಸ್ಟೇಟ್ಸ್ ಜೊತೆ ಮಾಡ್ಕೊಂಡಿದ್ದಾರೆ. ಒಂದು ಒಡಿಸ್ಸಾ, ತಮಿಳ್ನಾಡು, ಛತ್ತೀಸ್ಗಢ, ಆಂಧ್ರ ಪ್ರದೇಶ್, ಜಮ್ಮು ಕಾಶ್ಮೀರ್. ಈ 6 ಸ್ಟೇಟ್ಸ್ ಜೊತೆ ಇವರು ಪವರ್ ಸಪ್ಲೈಗೋಸ್ಕರ ಅಗ್ರಿಮೆಂಟ್ ಮಾಡ್ಕೊಂಡಿದ್ದು. ಈ 6 ಸ್ಟೇಟಲ್ಲಿ ಇವಾಗ ಆಂಧ್ರ ಪ್ರದೇಶ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ಡೇಟಾ ಪಾಯಿಂಟ್ ಇಂಪಾರ್ಟೆಂಟ್, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಈ ಡೇಟಾ ಪಾಯಿಂಟ್ನ. ಇವಾಗ ಆಂಧ್ರ ಪ್ರದೇಶಲ್ಲಿ ಯಾವ ಗೌರ್ಮೆಂಟ್ ಇದೆ ಹೇಳಿ? ತೆಲುಗು ದೇಶಂ ಪಾರ್ಟಿ ಇದೆ ಇವಾಗ, ಅಂದರೆ TDP ಪಾರ್ಟಿ ಇವಾಗ ಪವರಲ್ಲಿದೆ. ಇವರು ಏನು ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ, ಇವಾಗ ಈ ಅಲಿಗೇಷನ್ಸ್ ಎಲ್ಲ ಯಾವಾಗ ರೈಸ್ ಆಯಿತು? 1 ತಿಂಗಳಿಂದ ರೈಸ್ ಆಯಿತು. ಆದರೆ ಈ ಪವರ್ ಪ್ರಾಜೆಕ್ಟ್ ಅನ್ನೋದು ಯಾವಾಗ ಬಂತೇಳಿ? 2021-22 ಆ ಟೈಮಲ್ಲಿ ಈ ಪವರ್ ಪ್ರಾಜೆಕ್ಟ್ಗೋಸ್ಕರ ಲಂಚ ಕೊಟ್ಟಿದ್ರು ಅಂತ ಅಪ್ಡೇಟ್ ಆಗಿದೆ. ಆ ಟೈಮಲ್ಲಿ ಯಾವ ಗೌರ್ಮೆಂಟ್ ಪವರಲ್ಲಿತ್ತು ಹೇಳಿ? YSRCP ಗೌರ್ಮೆಂಟ್ ಪವರಲ್ಲಿತ್ತು. ಆವಾಗ CM ಆಗಿದ್ದು ಜಗನ್ಮೋಹನ್ ರೆಡ್ಡಿ ಅವರು. ಆ ಟೈಮಲ್ಲಿ ಏನಾದರೂ ಪವರ್ ಪ್ರಾಜೆಕ್ಟ್ಗೋಸ್ಕರ ಈ ಥರ ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ಲಂಚ ಕೊಟ್ಟಿದ್ರು ಅಂತ ಇವ್ರಿಗೆ ಡೌಟ್ ಇದೆ. ಅದಕ್ಕೋಸ್ಕರ ಆ ಟೈಮಲ್ಲಿ ಯಾವ್ಯಾವ ಅಗ್ರಿಮೆಂಟ್ಸ್ ಬಂದಿದೆ ಹಳೆ ಗೌರ್ಮೆಂಟ್ ಪ್ರಕಾರ ಪ್ರತಿಯೊಂದು ಫೈಲ್ನೂ ಇವಾಗ ಚೆಕ್ ಮಾಡ್ತಾ ಇದ್ದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಇಶ್ಯೂ ಏನಾದರೂ ಕನ್ಫರ್ಮ್ ಆದರೆ, ಅಂದರೆ YSRCP ಗೌರ್ಮೆಂಟ್ಗೆ ಏನಾದರೂ ಈ ಥರ ಲಂಚ ಕೊಟ್ಟು ಈ ಥರ ಏನಾದರೂ ಇಶ್ಯೂಸ್ ಏನಾದರೂ ಕನ್ಫರ್ಮ್ ಆದರೆ, ಇವಾಗ ಅದಾನಿ ಗ್ರೂಪ್ ಜೊತೆ ಆಂಧ್ರ ಪ್ರದೇಶ್ ಗೌರ್ಮೆಂಟ್ ಏನು ಇವಾಗ ಪವರ್ ಸಪ್ಲೈ ಅಗ್ರಿಮೆಂಟ್ಗೆ ಸೈನ್ ಮಾಡಿದೆ, ಈ ಅಗ್ರಿಮೆಂಟ್ನ ಕ್ಯಾನ್ಸಲ್ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಅಪ್ಡೇಟ್ ಆಗಿದೆ. ಇವತ್ತು ಬೆಳಿಗ್ಗೆ ಇನ್ನೊಂದು ಅಪ್ಡೇಟ್ ಬಂದಿದೆ. ಏನಂತ ಅಂದರೆ, ತೆಲಂಗಾಣ ಗೌರ್ಮೆಂಟ್ಗೆ ಅದಾನಿ ಫೌಂಡೇಶನಿಂದ 100 crores ಡೊನೇಷನ್ ಬಂದಿತ್ತು ಅಂತ ಹೇಳಿದ್ದಾರೆ. ಅದನ್ನು ತೆಲಂಗಾಣ ಗೌರ್ಮೆಂಟ್ ಅವರು ರಿಜೆಕ್ಟ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಆಗಿದೆ. ಯಾಕಂದರೆ ಇವಾಗ ಅದಾನಿ ಗ್ರೂಪ್ಗೆ ತುಂಬ ಅಲಿಗೇಷನ್ಸ್ ಬಂದಿದ್ದಾವಲ್ಲ, ಅದಕ್ಕೋಸ್ಕರ ಇವಾಗ ಮತ್ತೆ ಹೊಸದಾಗಿ ಈ ತೆಲಂಗಾಣ ಗೌರ್ಮೆಂಟ್ ಬಗ್ಗೆ ಹೊಸ ಕಾಂಟ್ರವರ್ಸೀಸ್ ಏನು ಬರಬಾರ್ದು ಅಂತ ಈ ಥರ ಡೊನೇಷನ್ನ ರಿಜೆಕ್ಟ್ ಮಾಡಿದ್ದಾರೆ ಅಂತ ತೆಲಂಗಾಣ CM ರೇವಂತ್ ರೆಡ್ಡಿ ಅವರು ಅಪ್ಡೇಟ್ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆ ಈ ಗ್ಲೋಬಲ್ ರೇಟಿಂಗ್ ಏಜೆನ್ಸಿ ಆದ ಫಿಚ್ ಅವರು ಅದಾನಿ ಪೋರ್ಟ್ಸ್ಗೆ, ಅದಾನಿ ಗ್ರೀನ್ ಎನರ್ಜಿಗೆ, ಅದಾನಿ ಎನರ್ಜಿ ಸೊಲ್ಯೂಷನ್ಸ್ಗೆ ನೆಗೆಟಿವ್ ರೇಟಿಂಗ್ ಕೊಟ್ಟಿದ್ದಾರೆ. ಅದರಿಂದನೇ ಇವತ್ತು ಈ ಸ್ಟಾಕ್ಸ್ ಎಲ್ಲ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಅದರಲ್ಲಿ ನೋಡಿಕೊಂಡ್ರೆ ಅದಾನಿ ಗ್ರೀನ್ ಎನರ್ಜಿ ಆದರೆ ನಿಯರ್ಲಿ 6% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಆದರೆ ನಿಯರ್ಲಿ 3% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾನಿ ಪೋರ್ಟ್ಸ್ ಆದರೆ ಬರೀ 2% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೋಡಬೇಕು ಈ ಅದಾನಿ ಅಲಿಗೇಷನ್ಸಲ್ಲಿ ಇನ್ನೂ ಹೊಸದಾಗಿ ಏನೇನು ಅಪ್ಡೇಟ್ಸ್ ಬರ್ತವೆ ಅಂತ. ಪ್ರತಿ ಅಪ್ಡೇಟ್ನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಇವತ್ತು ಟೆಲಿಕಾಮ್ ಕಂಪನೀಸ್ ನೋಡಿದ್ರಾ ಎಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಲ್ಲಿ ವೊಡಾಫೋನ್ ಆದರೆ ನಿಯರ್ಲಿ 16% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾದಮೇಲೆ ಟಾಟಾ ಟೆಲಿ ಆದರೆ 12%, ಮತ್ತು ಮಹಾನಗರ ಟೆಲಿಫೋನ್ ಆದರೆ ನಿಯರ್ಲಿ 7% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ನಿನ್ನೆ ಯೂನಿಯನ್ ಕ್ಯಾಬಿನೆಟ್ ಅವರು ಈ ಸ್ಪೆಕ್ಟ್ರಮ್ ಮೇಲಿರೋ ಬ್ಯಾಂಕ್ ಗ್ಯಾರಂಟೀಸ್ನ ರಿಮೂವ್ ಮಾಡಿದ್ದಾರೆ. ಅದರಲ್ಲೂ 2022ಗಿನ್ನ ಮುಂಚೆ ಇರೋ ಬ್ಯಾಂಕ್ ಗ್ಯಾರಂಟೀಸ್ನೆಲ್ಲ ರಿಮೂವ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಈ ಟೆಲಿಕಾಮ್ ಕಂಪನೀಸ್ ಎಲ್ಲ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ವೊಡಾಫೋನ್ ಆದರೆ ಇವತ್ತು ನಿಯರ್ಲಿ 16% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇವ್ರಿಗೆ ಬ್ಯಾಂಕ್ ಗ್ಯಾರಂಟೀಸ್ ಎಷ್ಟಿದೆ ಹೇಳಿ? ನಿಯರ್ಲಿ 24,700 crores ಬ್ಯಾಂಕ್ ಗ್ಯಾರಂಟೀಸ್ ಇದೆ ಅಂತ ICICI ಸೆಕ್ಯೂರಿಟೀಸ್ ಅವ್ರು ಹೇಳಿದರು. ಅದರಿಂದನೇ ಇವತ್ತು
ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಇದ್ರ ಜೊತೆಗೆ ವೊಡಾಫೋನ್ ಐಡಿಯಾ ನೋಡಿದ್ರಾ, ಲಾಸ್ಟ್ 1-2 ಮಂತ್ಸಿಂದ ತುಂಬಾ ಫಾಲ್ ಆಗ್ತಾ ಬಂದಿತ್ತು. ಯಾಕಂದರೆ ಜೆಫ್ರೀಸ್ ಅವರು ಯಾವಾಗ ಇವ್ರಿಗೆ ರೇಟಿಂಗ್ನ ರೆಡ್ಯೂಸ್ ಮಾಡಿದ್ರೋ ಅವಾಗಿಂದ ಕಂಪನಿ ತುಂಬಾ ಫಾಲ್ ಆಯಿತು. ಮತ್ತು ಈ ಪಾಸಿಟಿವ್ ನ್ಯೂಸಿಂದ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದ್ರ ಜೊತೆಗೆ ಇನ್ನೂ ಏನೇನು ಅಪ್ಡೇಟ್ ಮಾಡಿದ್ದಾರೆ ಅಂದರೆ, ರೀಸೆಂಟ್ ಟೈಮಲ್ಲೇ ತುಂಬಾ ಮಾತಾಡ್ಕೊಂಡಿದ್ವಿ ಈ ಕಂಪನಿ ಬಗ್ಗೆ. ಕೇಪೆಕ್ಸ್ ಪ್ಲ್ಯಾನ್ ಬಗ್ಗೆ ಅಪ್ಡೇಟ್ ಮಾಡಿದರು. ಜೊತೆಗೆ ನೋಕಿಯಾ, ಸ್ಯಾಮ್ಸಂಗ್ ಜೊತೆ ಪಾರ್ಟ್ನರ್ಶಿಪ್ ಆಗಿ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡ್ತೀವಿ. ಜೊತೆಗೆ 5G ರೋಲ್ಔಟ್ ಬಗ್ಗೆ ಮತ್ತು ವೊಡಾಫೋನ್ ಐಡಿಯಾ ಫೈಬರ್ ಬಗ್ಗೆನೂ ಅಪ್ಡೇಟ್ ಮಾಡಿದರು. ರೀಸೆಂಟ್ ಕ್ವಾರ್ಟರ್ಲಿ ರಿಸಲ್ಟ್ಸಲ್ಲಿ ಈ ಕ್ವಾರ್ಟರಲ್ಲಿ ಇನ್ನು ಡೆಟ್ನ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಓವರಾಲ್ ಈ ಡೇಟಾ ಪಾಯಿಂಟ್ಸ್ ಎಲ್ಲ ಪಾಸಿಟಿವ್ ಆಗಿರೋದಕ್ಕೇ ಇವತ್ತು ಇನ್ವೆಸ್ಟರ್ಸ್ ಸ್ವಲ್ಪ ಬೈಯಿಂಗ್ ಸೆಂಟಿಮೆಂಟ್ ಪಾಸಿಟಿವ್ ಆಗಿದ್ದಕ್ಕೆ ಈ ಕಂಪನಿ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೋಡಬೇಕು ಕಮ್ಮಿಂಗ್ ಟೈಮಲ್ಲಿ ಇನ್ನು ಯಾವ್ಯಾವ ಪಾಸಿಟಿವ್ ಪಾಯಿಂಟ್ಸ್ ಬರುತ್ತೆ ಈ ಕಂಪನಿಗೆ ಅಂತ. ಸಗಿಲಿಟಿ ಇಂಡಿಯಾ ಈ ರೀಸೆಂಟ್ ಟೈಮಲ್ಲಿ IPOಗೆ ಬಂದ ಹೆಲ್ತ್ ಕೇರ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡೋ ಕಂಪನಿ ಇವತ್ತು Q2 ರಿಸಲ್ಟ್ಸ್ನ ರಿಲೀಸ್ ಮಾಡಿದ್ದಾರೆ. ಇವಾಗ ಈ ಕಂಪನಿ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವೆನ್ಯೂಸ್ 21% ಗ್ರೋ ಆಗಿದೆ, ಪ್ರಾಫಿಟ್ಸ್ ಆದರೆ 236% ಗ್ರೋ ಆಗಿದೆ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ನೋಡಿಕೊಂಡ್ರೆ ರೆವೆನ್ಯೂಸ್ ಪ್ರಾಫಿಟ್ಸ್ ಎರಡೂ ಇನ್ಕ್ರೀಸ್ ಆಗಿದೆ ಮತ್ತು ಮಾರ್ಜಿನ್ ಸಹ ಇಂಪ್ರೂವ್ ಆಗಿದೆ. ಓವರಾಲ್ ಬೆಟರ್ ನಂಬರ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ಸ್ಟಾಕ್ ಇವತ್ತು ಇಂಟರ್ಡೇ ಸೆಷನಲ್ಲಿ ಶೇರ್ ಪ್ರೈಸ್ ನಿಯರ್ಲಿ 10%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು IPO ಟೈಮಿಂದನೂ ಈ ಕಂಪನಿನ ಹೋಲ್ಡ್ ಮಾಡ್ತಾಯಿದ್ರೆ ಒಂದು ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. GE ವೆರ್ನೋವಾ ಈ ಕಂಪನಿ ಇವತ್ತು ಇಂಟರ್ಡೇ ಸೆಷನಲ್ಲಿ ಶೇರ್ ಪ್ರೈಸ್ 5% ಲೋಯರ್ ಸರ್ಕ್ಯೂಟಲ್ಲಿ ಲಾಕ್ ಆಗಿದೆ. ಯಾಕಂದರೆ ಈ ಕಂಪನಿ ಪ್ರಮೋಟರ್ ಆದ ಗ್ರಿಡ್ ಎಕ್ವಿಪ್ಮೆಂಟ್ಸ್ ಅವರು ಇವ್ರ ಹತ್ರ ಇರೋ 59% ಸ್ಟೇಕಲ್ಲಿ 8.38% ಸ್ಟೇಕ್ನ OFS ಮುಖಾಂತರ ಸೆಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದನೇ ಇವತ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇನ್ನೂ ಸ್ವಲ್ಪ ಡೀಟೇಲಾಗಿ ನೋಡಿಕೊಂಡ್ರೆ ಇವಾಗ ಎಕ್ಸ್ಚೇಂಜ್ ಫೈಲಿಂಗಲ್ಲಿ ಏನು ಹೇಳಿದ್ದಾರೆ ಅಂದರೆ, ಪ್ರಮೋಟರ್ಸ್ ಜಸ್ಟ್ 5.47% ಸ್ಟೇಕ್ನ ಸೆಲ್ ಮಾಡ್ತೀವಿ. ಒಂದು ವೇಳೆ ಈ OFS ಏನಾದರೂ ಓವರ್ ಸಬ್ಸ್ಕ್ರೈಬ್ ಆದರೆ ಅಡಿಷ್ನಲ್ ಆಗಿ 2.91% ಕೂಡ ಸೆಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ OFS 26th ನಾನ್ ರಿಟೇಲರ್ಸ್ಗಿರುತ್ತೆ, 27th ಆದರೆ ರಿಟೇಲರ್ಸ್ಗಿರುತ್ತೆ. ಮತ್ತು ಫ್ಲೋರ್ ಪ್ರೈಸ್ ನೋಡಿಕೊಂಡ್ರೆ 1550 ಪರ್ ಶೇರ್ ಅಂತ ಅಪ್ಡೇಟ್ ಆಗಿದೆ. ನಿನ್ನೆ ಕ್ಲೋಸಿಂಗಿಂದ ನೋಡಿಕೊಂಡ್ರೆ 19% ಡಿಸ್ಕೌಂಟಲ್ಲಿ ಅನೌನ್ಸ್ ಮಾಡಿದ್ದಾರೆ. ಇವಾಗ ರಿಟೇಲರ್ಸ್ ನೀವು ಯಾರಾದರೂ ಈ OFSಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ 27th ಪಾರ್ಟಿಸಿಪೇಟ್ ಮಾಡ್ಬೋದು, ಅಂದರೆ ನಾಳೆನೇ. ಇವತ್ತು ಇಂಡಿಗೋ ಸ್ಟಾಕ್ ನೋಡಿದ್ರಾ, ಮಾರ್ಕೆಟ್ ಓಪನಿಂಗಲ್ಲಿ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ನಿಯರ್ಲಿ 2%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಅದಾದಮೇಲೆ ಸ್ವಲ್ಪ ಮಾರ್ಕೆಟ್ ವೀಕ್ನೆಸ್ಸಿಂದ ಫಾಲ್ ಆಗಿದೆ. ಇವಾಗ ಈ ಕಂಪನಿ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಇದೆ. ಏನಂತ ಅಂದರೆ, ಇಂಡಿಗೋ ಏರ್ಲೈನ್ಸ್ ಅವರು ಮತ್ತು ಜಪಾನ್ ಏರ್ಲೈನ್ಸ್ ಅವರು ಒಂದು ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಇವರು ಕೋಡ್ ಶೇರಿಂಗ್ ಮಾಡ್ಕೊತಾರೆ. ಇದರಲ್ಲಿ ಇವರು 30 ಡೊಮೆಸ್ಟಿಕ್ ರೂಟ್ಸ್ಗೆ ಮತ್ತು 5 ಇಂಟರ್ನ್ಯಾಷನಲ್ ರೂಟ್ಸ್ಗೆ ಕೋಡ್ ಶೇರ್ ಮಾಡ್ಕೊತೀವಿ ಅಂತ ಹೇಳಿದ್ದಾರೆ. ಇವಾಗ ಕೋಡ್ ಶೇರಿಂಗ್ ಅಂದರೆ ಏನು ಗೊತ್ತಾ, ಸ್ವಲ್ಪ ಡೆಸ್ಟಿನೇಷನ್ಸ್ಗೆ ಡೈರೆಕ್ಟ್ ಫ್ಲೈಟ್ಸ್ ಇರಲ್ಲ. ಇಂಥ ಟೈಮಲ್ಲಿ ಕನೆಕ್ಟಿಂಗ್ ಫ್ಲೈಟ್ಸ್ನ ಒಂದೇ ವೆಬ್ಸೈಟಲ್ಲೇ ಬುಕ್ ಮಾಡ್ಕೊಬೋದು. ಅಂದರೆ ಇವಾಗ ಯಾವುದಾದ್ರೂ ಒಂದು ಡೆಸ್ಟಿನೇಷನ್ಗೆ ಒಂದು ಫ್ಲೈಟ್ ಬುಕ್ ಮಾಡ್ತೀವಿ ಅಂದರೆ ಅದಕ್ಕೆ ಕನೆಕ್ಟಿಂಗ್ ಫ್ಲೈಟ್ಸ್ ಇರುತ್ತಲ್ಲ, ಇವಾಗ ಪಾರ್ಟ್ನರ್ಶಿಪ್ಪಿಂದ ಅದೇ ವೆಬ್ಸೈಟಲ್ಲೇ ಡೈರೆಕ್ಟಾಗಿ ಟಿಕೆಟ್ನ ಬುಕ್ ಮಾಡ್ಕೊಬೋದು. ಇದನ್ನೇ ಕೋಡ್ ಶೇರಿಂಗ್ ಅಂತಾರೆ. ಒಂದೇ ಟಿಕೆಟಲ್ಲೇ 2 ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ಬೋದು. ಅದು ಒಂದೇ ಸಲ ಬುಕ್ ಮಾಡಿಕೊಂಡು 2 ಫ್ಲೈಟಲ್ಲೂ ಟ್ರಾವೆಲ್ ಮಾಡ್ಬೋದು. ಆವಾಗ ಈಸಿಯಾಗಿ 2 ಫ್ಲೈಟಲ್ಲೂ ಟ್ರಾವೆಲ್ ಮಾಡ್ತೀವಲ್ಲ, ಅದರಿಂದ 2 ಕಂಪನೀಸ್ಗೂ ಬೆನಿಫಿಟ್ ಆಗುತ್ತೆ. ಅದಕ್ಕೋಸ್ಕರನೇ ಇದನ್ನು ಕೋಡ್ ಶೇರಿಂಗ್ ಅಂತಾರೆ. ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿ ನೋಡಿದ್ರಾ, ಇವತ್ತು 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಅವರು ಕಟ್ಟಿರೋ 2013ಇಂದ 2020ವರೆಗೂ ಕಟ್ಟಿರೋ ಟ್ಯಾಕ್ಸಲ್ಲಿ 1945 ಕೋಟಿ ಟ್ಯಾಕ್ಸ್ ರೀಫಂಡ್ಗೋಸ್ಕರ ಟ್ಯಾಕ್ಸ್ ಅಥಾರಿಟೀಸ್ ಜೊತೆ ವರ್ಕ್ ಮಾಡ್ತಾ ಇದ್ದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಒಂದು ಸ್ವಲ್ಪ ವೀಡಿಯೋಸ್ ಹಿಂದೆ ಈ ಇನ್ಶೂರೆನ್ಸ್ ಸೆಕ್ಟರಲ್ಲಿ FDI ಕ್ಯಾಪಿಂಗ್ನ ಇನ್ಕ್ರೀಸ್ ಮಾಡ್ತಾರೆ ಈ ಅಮೈನ್ಮೆಂಟ್ ಬಿಲ್ಲಲ್ಲಿ ಅಂತ ಅಪ್ಡೇಟ್ ಮಾಡಿದ್ದೆ ಅಲ್ಲ, ಇದ್ರ ಬಗ್ಗೆ ಒಂದು ಆರ್ಟಿಕಲ್ ಬಂದಿದೆ. ಅದನ್ನು ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಒಂದ್ಸಲ ಆ ಆರ್ಟಿಕಲ್ನ ಕಂಪ್ಲೀಟಾಗಿ ಚೆಕ್ ಮಾಡಿ. ಜೊತೆಗೆ ಲಾಸ್ಟ್ ಟೈಮೇ ಎಕ್ಸ್ಪ್ಲೈನ್ ಮಾಡಿದ್ದೆ, ಅದಕ್ಕೋಸ್ಕರ ಇವಾಗ ಈ ಅಮೈನ್ಮೆಂಟ್ ಬಿಲ್ಲಲ್ಲಿ ಏನಿದೆ ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಿಲ್ಲ. ಅದಕ್ಕೋಸ್ಕರ ಒಂದ್ಸಲ ಆ ಆರ್ಟಿಕಲ್ನ ಚೆಕ್ ಮಾಡಿ. ಇವತ್ತು ಇಟಾಚಿ ಇಂಡಿಯಾ ಕಂಪನಿ ನೋಡಿದ್ರಾ, ನಿಯರ್ಲಿ 7% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದ್ರ ಜೊತೆಗೆ BHEL ಭಾರತ್ ಹೆವಿ ಎಲೆಕ್ಟ್ರಾನಿಕ್ಸ್ ಈ ಕಂಪನಿ ಕೂಡ ನಿಯರ್ಲಿ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಈ 2 ಕಂಪನೀಸ್ಗೆ ಪವರ್ ಗ್ರಿಡ್ ಕಾರ್ಪೊರೇಷನಿಂದ ಒಂದು ಆರ್ಡರ್ ಬಂದಿದೆ. ಅದರಿಂದನೇ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ಪ್ರಾಜೆಕ್ಟಲ್ಲಿ 6000 ಮೆಗಾವಾಟ್ಸ್ ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ಗೋಸ್ಕರ ವರ್ಕ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ.
ಈ ಪ್ರಾಜೆಕ್ಟ್ 2029ಗೆಲ್ಲ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಇದರಿಂದನೇ ಇವತ್ತು ಈ ಕಂಪನೀಸ್ ಎಲ್ಲ ಇಷ್ಟು ಪಾಸಿಟಿವ್ ಆಗಿ ಕ್ಲೋಸ್ ಆಗಿರೋದು. ಏಂಜಲ್ ಒನ್ ಈ ಕಂಪನಿ ಬೆಳಿಗ್ಗೆಯಿಂದ ಫ್ಲಾಟಲ್ಲಿ ಟ್ರೇಡ್ ಆಗ್ತಾ ಇತ್ತು, ಆದರೆ ಲಾಸ್ಟ್ 30 ಮಿನಿಟ್ಸಲ್ಲಿ ನಿಯರ್ಲಿ 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಏಂಜಲ್ ಒನ್ಗೆ ಒಂದು ಸಬ್ಸಿಡರಿ ಕಂಪನಿ ಇದೆ, ಅದೇ ಏಂಜಲ್ ಒನ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ. ಇವ್ರಿಗೆ ಸೆಬಿಯಿಂದ ಒಂದು ಅಪ್ರೂವಲ್ ಸಿಕ್ಕಿದೆ AMCನ ಶುರು ಮಾಡೋದಕ್ಕೆ. ಇದರಿಂದ ಪ್ಯಾಸಿವ್ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ಸ್ನ ತರ್ತಾರೆ ಕಮಿಂಗ್ ಟೈಮಲ್ಲಿ. ಯಾವ ಥರ ಅಂದರೆ ಇವಾಗ ಮ್ಯೂಚುವಲ್ ಫಂಡ್ಸ್ನ, ಇಂಡೆಕ್ಸ್ ಫಂಡ್ಸ್ನ, ETF ನ ಕಮಿಂಗ್ ಟೈಮಲ್ಲಿ ಲಾಂಚ್ ಮಾಡ್ತಾರೆ. ಇದು ಏಂಜಲ್ ಒನ್ಗೆ ತುಂಬಾ ಪಾಸಿಟಿವ್ ಆಗುತ್ತೆ. ಅದಕ್ಕೋಸ್ಕರನೇ ಇವತ್ತು 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.